ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಅರಸಾಳು ಗ್ರಾಮವು ಸಾಹಿತ್ಯ ಮತ್ತು ಸಿನಿಮಾ ಪ್ರಿಯರಿಗೆ ಒಂದು ಭಾವನಾತ್ಮಕ ತಾಣ. ಆರ್.ಕೆ. ನಾರಾಯಣ್ ಅವರ ಕಾಲ್ಪನಿಕ ಮಾಲ್ಗುಡಿ ಪಟ್ಟಣಕ್ಕೆ ಈ ಪುಟ್ಟ ಗ್ರಾಮವೇ ಜೀವ ತುಂಬಿತು ಎಂದರೆ ತಪ್ಪಾಗಲಾರದು. 1980ರ ದಶಕದಲ್ಲಿ ಶಂಕರ್ ನಾಗ್ ಅವರು ಆರ್.ಕೆ. ನಾರಾಯಣ್ ಅವರ ಸಣ್ಣ ಕಥೆಗಳನ್ನು ಆಧರಿಸಿ ಮಾಲ್ಗುಡಿ ಡೇಸ್ ಧಾರಾವಾಹಿಯನ್ನು ನಿರ್ದೇಶಿಸಿದರು. ಅದಕ್ಕೆ ಬೇಕಾದ ಹಳೆಯ ಕಾಲದ ಪರಿಸರ ಅರಸಾಳಿನಲ್ಲಿ ದೊರೆಯಿತು. ಇಲ್ಲಿ ಹಳೆಯ ರೈಲ್ವೆ ನಿಲ್ದಾಣವೇ ಪ್ರಸಿದ್ಧ ಮಾಲ್ಗುಡಿ ರೈಲ್ವೆ ಸ್ಟೇಷನ್ ಆಗಿ ಪರಿವರ್ತನೆಗೊಂಡಿತು. ಅರಸಾಳಿನ ಈ ಹಳೆಯ ರೈಲ್ವೆ ನಿಲ್ದಾಣವು ಶೀತಲಾವಸ್ಥೆಯಲ್ಲಿದ್ದಾಗ ಇದನ್ನು ಸಂರಕ್ಷಿಸಲು ಸರ್ಕಾರ ಮುಂದಾಯಿತು. ಇದನ್ನು ಒಂದು ಸುಂದರವಾದ ಮಾಲ್ಗುಡಿ ಮ್ಯೂಸಿಯಂ ಆಗಿ ಪರಿವರ್ತಿಸಲಾಯಿತು. ಈ ಮ್ಯೂಸಿಯಂನಲ್ಲಿ ಧಾರಾವಾಹಿಯ ಚಿತ್ರೀಕರಣದ ಅಪರೂಪದ ಫೋಟೋಗಳು, ಹಳೆಯ ಪೀಠೋಪಕರಣಗಳು ಮತ್ತು ಮಾಲ್ಗುಡಿ ಡೇಸ್ ನೆನಪುಗಳನ್ನು ಮರುಕಳಿಸುವ ಕಲಾಕೃತಿಗಳಿವೆ. ಅರಸಾಳಿನ ಜನರಿಗೆ ನಟ ನಿರ್ದೇಶಕ ಶಂಕರ್ ನಾಗ್ ಅವರ ಬಗ್ಗೆ ಅಪಾರ ಗೌರವವಿದೆ. ಮಾಲ್ಗುಡಿ ಡೇಸ್ ಚಿತ್ರೀಕರಣ ಸಮಯದಲ್ಲಿ ಅವರು ಅಲ್ಲಿನ ಜನರೊಂದಿಗೆ ಬೆರೆತ ರೀತಿ ಮತ್ತು ಅರಸಾಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಲು ಶಂಕರ್ ನಾಗ್ ಅವರು ಪ್ರಯತ್ನ ಪಟ್ಟಿದ್ದರು. ಹಾಗೆಯೇ ಅದು ಇತಿಹಾಸ ಪುಟಕ್ಕೆ ಸೇರಿತು. ಇಂದು ಅರಸಾಳು ಕೇವಲ ಒಂದು ರೈಲ್ವೆ ನಿಲ್ದಾಣವಲ್ಲ, ಬದಲಾಗಿ ಸಾಹಿತ್ಯ ಪ್ರೇಮಿಗಳು ಮತ್ತು ಸಿನಿಪ್ರಿಯರ ಭೇಟಿ ನೀಡಲೇಬೇಕಾದ ತಾಣ. ಮಾಲ್ಗುಡಿ ಹೆಸರಿನ ಮಧ್ಯೆ ಇರುವ ಈ ಪುಟ್ಟ ನಿಲ್ದಾಣವು ಆರ್.ಕೆ. ನಾರಾಯಣ್ ಅವರ ಕಥೆಗಳಲ್ಲಿ ಮಾಲ್ಗುಡಿಯನ್ನು ನೆನಪಿಸುತ್ತದೆ. ನೀವು ಅರಸಾಳನ್ನು ಭೇಟಿ ನೀಡಲು ಇಚ್ಛಿಸಿದರೆ ಇಲ್ಲಿ ರೈಲ್ವೆ ನಿಲ್ದಾಣದ ಗೋಡೆಗಳ ಮೇಲಿರುವ ಚಿತ್ರಗಳನ್ನು ನೋಡುವುದನ್ನು ಮರೆಯಬೇಡಿ. ನೋಡಿ ಯಾವ ಥರ ಅದು ವಸ್ತು ಸಂಗ್ರಹಾಲಯವಾಗಿ ಕನ್ವರ್ಟ್ ಮಾಡಿದರೆ ಆ ಮಾಲ್ಗುಡಿ ಡೇಸ್ನಲ್ಲಿ ಬಳಸಿದ ಈ ಪುಟ್ಟ ಪುಟ್ಟ ಅಡುಗೆ ಸಾಮಾನುಗಳು ನೋಡಿ ಎಷ್ಟು ಕೇರ್ ಆಗಿ ಇಟ್ಟಿದ್ದಾರೆ. ಆವಾಗಿನ ಬಳಸಿದ ಇವತ್ತು ಹಾಗೇ ಇದೆ, ಯಾವುದೇ ಥರದ ಕೆಟ್ಟೋಗಿಲ್ಲ. ನೋಡಿ ಎಷ್ಟು ಸೂಪರಾಗಿ ಅದನ್ನು ಸಂರಕ್ಷಿಸಿದ್ದಾರೆ. ಭಾಳ ಸಂತೋಷ ಆಯ್ತು ಕಣ್ರಿ. ಹಾಗೆಯೇ ಅಲ್ಲಿ ಬಳಸಿದ ಸೈಕಲ್ ಅಂದರೆ ಮಾಲ್ಗುಡೀಸ್ನಲ್ಲಿ ಅವಾಗಿನ ಕಾಲದ ಅಟ್ಲಸ್ ಸೈಕಲ್ ಇವಾಗಲೂ ಇಟ್ಟಿದ್ದಾರೆ. ಅಲ್ಲಿ ಸೈಕಲ್ ಇದೆ ಅಂತ ನಾವು ಏನಾದ್ರು ನೆನಪು ಮಾಡಿಕೊಂಡ್ರೆ ಇಲ್ಲಿ ಹೋಗಿ ನೋಡಬೇಕೆ ಹೊರತು ಬೇರೆ ಎಲ್ಲೂ ನಮಗೆ ಸ್ಟೇಷನ್ ಎಷ್ಟು ಸೂಪರಾಗಿ ಅದನ್ನು ಸಂರಕ್ಷಿಸಿದ್ದಾರೆ ನಮ್ಮ ಸರ್ಕಾರದವರು. ಈಗ ನೋಡಿ ಶಂಕರ್ ನಾಗ್ ಅವರ ಪ್ರತಿಭೆನೇ ಮಾಡಿ ಇಟ್ಬಿಟ್ಟಿದ್ದಾರೆ ನೋಡಿ. ಒಬ್ಬ ನೆನಪಿನ ಮನುಷ್ಯ ಕಂಡ್ರಿ ಅವರು.
ಕಾಲ್ಪನಿಕ ಮುಂದೆ ಏನಾಗುತ್ತೆ ಅನ್ನೋದನ್ನು ಅವಾಗಲೇ ಶಂಕರ್ ನಾಗ್ ಅವರು ಒಳ್ಳೆಯ ನಟರು, ಸಾಹಿತಿಗಳು. ಇನ್ನೊಂದು ಹೇಳ್ಬೇಕಂದ್ರೆ ನಾನು ಚಿಕ್ಕವನಿದ್ದಾಗ ಶಂಕರ್ ನಾಗ್ ಅವರ ಫ್ಯಾನ್. ಅವ್ರ ಪಿಕ್ಚರ್ ಬಂದರೆ ಭಾಳ ತೋಚಿಂದ ನೋಡ್ತಾ ಇದ್ದೆ. ಅವ್ರ ನೆನಪು ಭಾಳ ಬರ್ತಾ ಇದೆ. ಅಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಅವರ ನೆನಪುಗಳು ಮಾತ್ರ ಇದೆ. ಥ್ಯಾಂಕ್ ಯು ಶಂಕರ್ ನಾಗ್ ಸರ್.